ಹಲೋ ಫ್ರೆಂಡ್ಸ್, AVK ಹಬೆ ಐಡಿಯಾಸ್ಗೆ ಸ್ವಾಗತ. ಎಂದಿನಂತೆ ಇವತ್ತು ತಮಿಳುನಾಡಿನ ಮತ್ತೊಂದು ಐತಿಹಾಸಿಕವಾದ ಊರಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಇದನ್ನು ಸಿಟಿ ಆಫ್ ಟೆಂಪಲ್ ಅಥವಾ ದೇವಸ್ಥಾನಗಳ ನಗರಿ ಅಂತ ಕರೆದುಕೊಳ್ಳೋ ಕುಂಭಕೋಣಂಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಕುಂಭಕೋಣಂ ಕೂಡ ಕಾವೇರಿ ನದಿಯ ತಟದಲ್ಲಿರುವ ಒಂದು ಸಣ್ಣ ಪಟ್ಟಣ. ಈ ಪಟ್ಟಣದಲ್ಲಿ 20ಕ್ಕೂ ಅಧಿಕ ಪ್ರಾಚೀನವಾದ ದೇವಾಲಯಗಳು ಇದೆ. ಆದ್ದರಿಂದ ಇದನ್ನು ಸಿಟಿ ಆಫ್ ಟೆಂಪಲ್ ಅಂತ ಕರೀತಾರೆ. ನಾವು 3 ಪ್ರಮುಖ ದೇವಸ್ಥಾನಗಳನ್ನು ಕುಂಭಕೋಣಂನಲ್ಲಿ ಭೇಟಿಯಾಗಿದ್ವಿ. ಈ 3 ದೇವಸ್ಥಾನಗಳ ಪರಿಚಯ ಈ ವಿಡಿಯೋದಲ್ಲಿದೆ. ಮೊಟ್ಟ ಮೊದಲನೇದಾಗಿ ನಾವು ಹೋಗಿದ್ದು ಐರಾವತೇಶ್ವರ ದೇವಸ್ಥಾನ ಅಂತ. ಇದು ಕುಂಭಕೋಣಂನ ಸ್ವಲ್ಪ ಹೊರಗಡೆ ಇದೆ. ಇದನ್ನು ದಾರಾಸುರಂ ಅಂತ ಕರೀತಾರೆ. ಇದು ಕೂಡ ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್. ನಾವು ತಾಂಜಾವೂರನ್ನು ನೋಡಿದ್ವಿ ಹಿಂದಿನ ವಿಡಿಯೋದಲ್ಲಿ. ಅದೇ ರೀತಿ ಗಂಗೈಕೊಂಡ ಚೋಳಪುರಂ ನೋಡಿದ್ವಿ. 3ನೇದಾಗಿ ಇರೋದು ಈ ದಾರಾಸುರಂನಲ್ಲಿರುವ ಐರಾವತೇಶ್ವರ ದೇವಸ್ಥಾನ. ಇದನ್ನು ರಾಜರಾಜ ಚೋಳ 2 ಗಳನ್ನು ಕಟ್ಟಿಸಿದ. ಅಂದರೆ ತಾಂಜಾವೂರಿನಲ್ಲಿ ದೇವಸ್ಥಾನ ಕಟ್ಟಿಸಿದ್ನಲ್ಲ ರಾಜರಾಜ 1, ಅವನ ಆದಮೇಲೆ 2-3 ತಲೆಮಾರುಗಳ ನಂತರ ಬಂದ ರಾಜ ಇವನು. ಎಲ್ಲ ಚೋಳ ಟೆಂಪಲ್ ಇರುವಂತೆ ಇದು ಕೂಡ ಅದೇ ಶೈಲಿಯಲ್ಲಿದೆ. ಇಡೀ ದೇವಸ್ಥಾನ ಒಂದು ರಥದ ರೀತಿಯಲ್ಲಿದೆ ಮತ್ತು ಆನೆ ಮತ್ತು ಕುದುರೆಗಳು ಈ ರಥದ ಚಕ್ರವನ್ನು ಎಳೆದ ರೀತಿ ಇಲ್ಲಿ ಶಿಲ್ಪಿಗಳು ಕಲ್ಲುಗಳನ್ನು ಜೋಡಿಸಿದ್ದಾರೆ. ಇದು ತಾಂಜಾವೂರು ಅಥವಾ ಗಂಗೈಕೊಂಡ ಚೋಳಪುರಂ ಥರ ದೊಡ್ಡ ದೇವಸ್ಥಾನ ಅಲ್ಲ. ಇದು ಸಣ್ಣ ದೇವಸ್ಥಾನ, ಆದರೆ ಅತ್ಯಂತ ಸುಂದರವಾದ ದೇವಸ್ಥಾನಗಳು. ಒಳಗಿನ ಶಿಲ್ಪಕಲೆಗಳು ಬಹಳ ಚೆನ್ನಾಗಿದೆ ತಾಂಜಾವೂರು ಮತ್ತು ಗಂಗೈಕೊಂಡ ಚೋಳಪುರಮನ್ನು ಕಂಪೇರ್ ಮಾಡಿದರೆ. ಇಲ್ಲಿ ನೋಡಿ, ಚಕ್ರವನ್ನು ನೋಡಿ. ಇದು ಒಂದೇ ಕಲ್ಲಿನಿಂದ ಕೆತ್ತಿರೋದಲ್ಲ, ಡಿಫ್ರೆಂಟ್ ಕಲ್ಲಿನಲ್ಲಿ ಇದನ್ನು ಕೆತ್ತಿ ಜೋಡಿಸಿದ್ದಾರೆ. ಆದರೂ ಕೂಡ ಎಷ್ಟು ಸುಂದರವಾಗಿ ಕಾಣುತ್ತೆ ಅಂತ. ಈ ದೇವಸ್ಥಾನ ಈಶ್ವರನಿಗೆ ಡೆಡಿಕೇಟ್ ಆಗಿರೋ ದೇವಸ್ಥಾನ. ಮುಖ್ಯ ಡೈಟಿ ಈಶ್ವರ. ನಾವು ಎದುರುಗಡೆ ಹೋದ ತಕ್ಷಣ ಫಸ್ಟ್ ಸಿಗೋದು ಈ ಮೆಟ್ಟಿಲನ್ನೇರಿ ಪಾರ್ವತಿ ದೇವಿ ಸಿಗತ್ತೆ. ಚೋಳರು ಮುಖ್ಯವಾಗಿ ಶಿವನ ಆರಾಧಕರು. ಅವರು ಹೆಚ್ಚಿನ ದೇವಸ್ಥಾನಗಳನ್ನು ಈಶ್ವರನಿಗಾಗಿಯೇ ಕಟ್ಟಿಸಿದ್ದಾರೆ. ತಾಂಜಾವೂರು ಮತ್ತು ಗಂಗೈಕೊಂಡ ಚೋಳಪುರಂ ರೀತಿ ಇದು ಕೂಡ ಯುನೆಸ್ಕೋ ಹೆರಿಟೇಜ್ ಸೈಟ್ ಆಗಿದೆ. ಗಂಗೈಕೊಂಡ ಚೋಳಪುರಂನಲ್ಲಿ
7 ದೇವಸ್ಥಾನಗಳು ಇದ್ವಂತೆ. ಆದರೆ ಈಗ ಉಳಿದಿರೋದು 2 ದೇವಸ್ಥಾನ ಮಾತ್ರ. ಇದು ಐರಾವತೇಶ್ವರ ದೇವಸ್ಥಾನ. ಇದರ ಪಕ್ಕದಲ್ಲಿ ಪಾರ್ವತಿ ದೇವಿ ದೇವಸ್ಥಾನ ಇದೆ. ಇನ್ನು ಸಣ್ಣ ದೇವಸ್ಥಾನ ಅದನ್ನು ಪೆರಿಯನಾಯಗಿ ಟೆಂಪಲ್ ಅಂತಲೂ ಕರೀತಾರೆ. ಈ ಜಾಗದಲ್ಲಿ ಇಂದ್ರನ ವಾಹನ ಐರಾವತ ಯಾವುದೋ ಶಾಪ ವಿಮೋಚನೆಗಾಗಿ ಶಿವನನ್ನು ತಪಸ್ಸು ಮಾಡಿ ಶಿವನನ್ನು ಪೂಜೆ ಮಾಡಿ ಶಾಪ ವಿಮೋಚನೆ ಆಯ್ತಂತೆ. ಆದ್ದರಿಂದ ಇದನ್ನು ಐರಾವತೇಶ್ವರ ಅಂತ ಶಿವನನ್ನು ಇಲ್ಲಿ ಪೂಜಿಸ್ತಾರೆ. ಹಿಂಭಾಗ ನೋಡಿದರೆ ಟಿಪಿಕಲ್ ಚೋಳ ಆರ್ಕಿಟೆಕ್ಚರ್ ಥರನೇ ಕಾಣುತ್ತೆ. ಯಾವ ರೀತಿ ತಾಂಜಾವೂರ್ ಇದೆ, ಯಾವ ರೀತಿ ಕೊಂಡ ಚೋಳಪುರಂ ಇದೆ, ಅದೇ ರೀತಿ ಕಾಣುತ್ತೆ. ಆದರೆ ಹೈಟ್ ಮಾತ್ರ ಅಷ್ಟಿಲ್ಲ ಅಷ್ಟೇ. ಚಂದ್ರಸಾಲೆ ಅಂತ ಕರೆಯೋ ಸುತ್ತಲೂ ಕಟ್ಟಿರುವಂಥ ಮಂಟಪ ಇದು. ನೋಡಿ ಎಷ್ಟು ಸಿಮೆಟ್ರಿಕ್ ಆಗಿ, ಎಷ್ಟು ಪರ್ಫೆಕ್ಟ್ ಆಗಿ ಕಟ್ಟಿದ್ದಾರೆ. ಒಂದು ನೂಲು ಕೂಡ ವ್ಯತ್ಯಾಸ ಇಲ್ಲ. ಆರ್ಕಿಟೆಕ್ಚರ್ ಪಾಯಿಂಟ್ ಆಫ್ ವ್ಯೂ ಇಂದ ಐರಾವತೇಶ್ವರ ಟೆಂಪಲ್ ಮತ್ತು ಅದರ ಪಕ್ಕದಲ್ಲಿರುವ ಪೆರಿಯನಾಯಗಿ ಟೆಂಪಲ್ ಬಹಳ ಸುಂದರವಾಗಿದೆ. ನೀವು ಕುಂಭಕೋಣಂ ಹೋದಾಗ ಈ ದೇವಸ್ಥಾನವನ್ನಂತೂ ತಪ್ಪಿಸೋ ಹಾಗೇ ಇಲ್ಲ, ಅಷ್ಟು ಚೆನ್ನಾಗಿರುವಂಥ ದೇವಸ್ಥಾನ. ನಿಮಗೆ ಇದು ಖುಷಿಯಾಗಿದೆ ಅಂದ್ಕೊಂಡಿದ್ದೀನಿ. ಮುಂದಿನ ದೇವಸ್ಥಾನಕ್ಕೆ ನಾವು ಹೋಗಿರೋದು ಸಾರಂಗಪಾಣಿ ದೇವಸ್ಥಾನ ಅಂತ. ಇದು ವಿಷ್ಣುವಿಗೆ ಸಮರ್ಪಿತವಾದ ದೇವಸ್ಥಾನ. ಇಲ್ಲಿ ವಿಷ್ಣು ರಂಗನಾಥ ಸ್ವಾಮಿ ಅಂದರೆ ಮಲಗಿದ ಭಂಗಿಯಲ್ಲಿ ಇದ್ದಾನೆ. ಭೂದೇವಿ ಮತ್ತು ಶ್ರೀದೇವಿಯರು ಅವನ ಪಾದದ ಹತ್ರ ಇದ್ದು ಸೇವೆ ಮಾಡ್ತಾ ಇದ್ದಾರೆ. ಇದೊಂದು ಆಕರ್ಷಕವಾದ ಮುಖ್ಯ ದ್ವಾರ. ಇದನ್ನು ರಾಜಗೋಪುರ ಅಂತಲೂ ಕರೀತಾರೆ. ಬಹಳ ಎತ್ತರದಲ್ಲಿದೆ, ಬಹಳ ಸುಂದರವಾಗಿದೆ. ಸಾರಂಗ ಅಂದರೆ ವಿಷ್ಣುವಿನ ಬಿಲ್ಲು, ಸಾರಂಗಪಾಣಿ ಅಂದರೆ ವಿಷ್ಣು. ಅಂದರೆ ಇದು ವಿಷ್ಣುವಿಗೆ ಸಮರ್ಪಿತವಾದ ದೇವಸ್ಥಾನ. ನಾನು ಮೊದಲೇ ಹೇಳಿದಂತೆ ಇಲ್ಲಿರೋದು ರಂಗನಾಥ ಸ್ವಾಮಿ, ವಿಷ್ಣು ಮಲಗಿರೋ ಭಂಗಿಯಲ್ಲಿರೋದು. ದೇವಸ್ಥಾನ ಒಳಗಡೆ ಕೂಡ ಬಹಳ ಸುಂದರವಾಗಿದೆ. ನಮಗೆ ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿಯನ್ನು ಎಲ್ಲಿವರೆಗೆ ಅವಕಾಶ ಇದೆಯೋ ಅಲ್ಲಿವರೆಗೆ ಮಾಡಿದ್ದೀವಿ.
ಈಗ ನಾವು ಹೋಗ್ತಾ ಇರೋದು ಕುಂಭಕೋಣಂನ ಮತ್ತೊಂದು ಪ್ರಮುಖ ದೇವಸ್ಥಾನ ಕುಂಬೇಶ್ವರ ಟೆಂಪಲ್. ಈ ದೇವಸ್ಥಾನದ ಕಾರಣದಿಂದನೇ ಈ ನಗರದ ಹೆಸರನ್ನು ಕುಂಭಕೋಣಂ ಅಂತ ಕರೆಯಲಾಗ್ತದೆ. ಇದು ಈಶ್ವರನಿಗೆ ಸಮರ್ಪಿತವಾದ ದೇವಸ್ಥಾನ. ಕುಂಭಕೋಣಂ ಅಂದ ತಕ್ಷಣ ನಮಗೆ ಎರಡು ಪ್ರಮುಖ ವ್ಯಕ್ತಿತ್ವ ನಮ್ಮ ಕಣ್ಣೆದುರಿಗೆ ಬಂದು ನಿಲ್ಲುತ್ತೆ. ಒಬ್ಬರು ಶ್ರೀ ರಾಘವೇಂದ್ರ ಸ್ವಾಮಿಗಳು, ಮತ್ತೊಬ್ಬರು ಗಣಿತಜ್ಞ ಶ್ರೀನಿವಾಸ ರಾಮಾನುಜಂ. ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಸುಮಾರು ವರ್ಷ ನೆಲೆಸಿದ್ರು. ಇಲ್ಲೇ ಅವರು ಸನ್ಯಾಸವನ್ನು ತಗೊಂಡಿದ್ದು. ಅದಾದ ಮೇಲೆ ಅವರು ಕರ್ನಾಟಕ, ಮಂತ್ರಾಲಯ ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಸಂಚರಿಸಿದರು. ಶ್ರೀನಿವಾಸ ರಾಮಾನುಜಂ ಹುಟ್ಟಿದ್ದು ಇದೇ ಕುಂಭಕೋಣಂನಲ್ಲಿ. ಈ ಕುಂಭಕೋಣಂನಲ್ಲೇ ಅವರು ಇದ್ದಿದ್ದು, ಆಮೇಲೆ ಬ್ರಿಟನ್ನಿಗೆ ಹೋಗಿದ್ದು. ಶ್ರೀನಿವಾಸ ರಾಮಾನುಜಂ ಹೆಸರ ನೆನಪಲ್ಲಿ ಒಂದು ಮ್ಯೂಸಿಯಂ ಕೂಡ ಗೌರ್ಮೆಂಟ್ ಮಾಡಿದೆ. ಹಲೋ ಫ್ರೆಂಡ್ಸ್, ನಾವು ವಿಡಿಯೋದ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀರಂಗಮ್ಮನ್ನು ತೋರಿಸ್ತೀವಿ. ನೋಡ್ತಾ ಇರಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.